ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಡೈರೀಸ್. ಇವತ್ತು ಕಾಲೇಜ್ಗೆ ಹೋಗಬೇಕಿತ್ತು. ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಬೇಗ ಹೊರಟು ನಾನು ಹಾಸನ್ಗೆ ಬಂದೆ. ಆನ್ ದ ವೇ ನನ್ನ ಫ್ರೆಂಡ್ ನನ್ನ ಜೊತೆ ಜಾಯ್ನ್ ಆದ್ದು. ನಮಸ್ಕಾರ ಮಾಡ್ತೀವಿ ಗೈಸ್. ಹೀಗೆ ನಿನ್ನ ಅಭಿಪ್ರಾಯ ಲಸಿಕೆಗಳನ್ನೆಲ್ಲ ರೀಲ್ಸ್ ನೋಡಿದೆ. ಏನು ರೀಲ್ಸ್? ಇದು ಮಜಾ ಅಂದರೆ ಇಷ್ಟೆಲ್ಲ ಹೇಳ್ಬಿಟ್ಟು ಒಬ್ಬನೇ ಬೆಳಕಣೆ ಅಂತ. ನಾನು ಸೀಜೆ ಬೇರೆ ಆ್ಯಕ್ಚುಲಿ ಫಸ್ಟ್ ಬಸ್ ಪರ್ಟೆನ್ಸ್ ಆಗಿ ಆಮೇಲೆ ಬೆಸ್ಟ್ ಫ್ರೆಂಡ್ಸ್ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಅದಕ್ಕೆ ಹಿಂಗೆಲ್ಲ ಬೆಳ್ಕೊಳಿತಿದೆ. ಅದಕ್ಕೆ ತುಂಬ ಬೆಳೆಸ್ಕೊಂಡು ಮಾಡ್ತಿದ್ದೀವಿ. ಗೋಯಿಂಗ್ ಟು ಸ್ಟೆಬಿಲಿಟಿ ಇಲ್ಲ, ಹಿಂಗೆ ಅಲ್ಲಾಡ್ತಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಡ್ಯಾನ್ಸ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇರುತ್ತೆ. ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಒನ್ ಲಾಸ್ಟ್ ಟೈಮ್ ಕಾಲೇಜ್ಗೆ ಹೋಗೋಣ, ತೋರಿಸ್ತೀನಿ ಕಾಲೇಜ್. ಐಡಿ ಹೋಗ್ತೀನಿ. ನಾನು ಆಗಲೇ ಕ್ಯಾಮ್ರಾ ಕವರ್ ಮಾಡ್ಕೊಳ್ಳೋಣ ಅಂತ. ನೋಡಿ ಗೈಸ್, ದಿಸ್ ಇಸ್ ಅ ಕಾಲೇಜ್. ಡಿಗ್ರಿ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಹೋದರೆ ಪ್ರಾಬಬ್ಲಿ ಇನ್ನು ಯಾವತ್ತೂ ಇಲ್ಲಿಗೆ ಬರೋಲ್ಲ ಅನಿಸುತ್ತೆ. ಮುಂದಕ್ಕೆ ಅಂತ ಆದರೂ ನಾವು ಅಫ್ಕೋರ್ಸ್ ಗೆಸ್ಟಾಗಿ ನಮ್ಮನ್ನ ಇನ್ವೈಟ್ ಮಾಡ್ತಾ ಬರ್ತೀವಿ. ಸ್ಟೂಡೆಂಟ್ ಆಗಿದೆಲ್ಲ ಅಷ್ಟು. ಹಾಯ್ ಮಾಡು. ದಿಸ್ ಇಸ್ ಪ್ರಿಯಾ, ದಿಸ್ ಇಸ್ ನಯನ. ಇಮೋಜಿಯಾ? ಯಾವ ಇಮೋಜಿ ಹಾಕಿ? ಕಣ್ಣಿಂದ ಹಾರ್ಟ್ ಬಿಡ್ತಿರೋದು ಹಾಕ್ಲ. ಇವಳು ಕಣ್ಣಿಂದ ಹಾರ್ಟ್ ಬರ್ಸೋಣ ಗೈಸ್. ನಿನ್ನ ಕಣ್ಣಿಂದ ನೀರು ಬರ್ಸೋಣ. ತಪ್ಪು ಮಾಡಿದೆ ನಾನು, ಎಲ್ಲಿ ತಪ್ಪು ಮಾಡಿದೆ? ಯಾಕ್ರು ಪಾಪ. ಎಲ್ಲಿಗೆ ಹೋಗೋದನ್ನು ಡಿಸೈಡ್ ಮಾಡ್ರು ಬೇಗ. ದ ಮೋಸ್ಟ್ ಹಾರ್ಡೆಸ್ಟ್ ಪಾರ್ಟ್. ಏನಾದ್ರು ತಿನ್ನೋಕೆ ಹೋಗೋಣದಾಗ ಎಲ್ಲಿಗೆ ಹೋಗೋದು, ಏನು ಆರ್ಡ್ರ್ ಮಾಡೋದು ಅಂತ ಈಗ ಹೇಳುವೆ. ಫಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳಿ. ಬಿರಿಯಾನಿ. ಅವಳು ಚಿಕನ್ ತಿನ್ನಲ್ಲ ಅಂತ ಹೇಳಿ ಇವಳು ಟೊನೆ ಬಿರಿಯಾನಿ ಅಂತ. ಹೆಸರು ಗೊತ್ತಿಲ್ಲ ಗುರು. ಹಿಂದೆ ಇರೋದೇ CS ಬ್ರಾಂಚ್. ಓಕೆ, ಕೆಲವರು ಓಕೆ, ಬಟ್ ಮೋಸ್ಟ್ ಆಫ್ ದಮ್ ನಾವು ಯೂಟ್ಯೂಬಿಂದ ನೋಡಿ, ಅದು ಎಕ್ಸಾಮ್ ಹಿಂದಿನ ದಿವಸ ಯೂಟ್ಯೂಬಲ್ಲಿ ನೋಡಿಕೊಂಡು ಅವಾಗ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತು ಅಂದರೆ. ಅದರಲ್ಲೂ ಎಕ್ಸಾಮ್ ಹಿಂದಿನ ದಿವಸ ಓದಿ ನೀವು ಅದ್ರ ಒಂದು ವಾರ ಒಂದು ತಿಂಗಳು ಮುಂಚೆ ಹೋದರೆ ನಿಜ ಕಾನ್ಸೆಪ್ಟ್ ಯಪ್ಪ ರಾಕೆಟ್ ಸೈನ್ಸ್ ಥರ ಫೀಲ್ ಆಗುತ್ತೆ. ಯಾರು ಫೋನ ರಿಸೀವ್ ಮಾಡಬಾರ್ದು, ನಾನು ಇವಾಗಲೂ ನೆನಪಿಸ್ಕೊತೀನಿ. ನಂದು ಅದೊಂದು ಪಾಲಿಸಿ. ಲೈಕ್ 9 o'clock ಮೇಲೆ ನನಗೆ ಯಾರು ಕಾಲ್ ಮಾಡೋಂಗಿಲ್ಲ. ಎದ್ದಿರ್ತಿದೆ, ಲೇಟ್ ನೈಟ್ ಎದ್ದಿರ್ತಿದೆ, ಬಟ್ ಯಾರು ಕಾಲ್ ಮಾಡೋಂಗಿಲ್ಲ, ಕಾಟ ಕೊಡೋಂಗಿಲ್ಲ. ನಿದ್ದೆ ಟೈಮಲ್ಲಿ ಗುರು ಮೊದಲು ಹಂಗೆ ಫೋನ್ ಮಾಡಿ ತಲೆ ತಿಂದುಬಿಟ್ರೆ ಅಷ್ಟೇ. ಆಮೇಲೆ ತುಂಬ ದಿನ ಆಯಿತು ಸ್ವಿಮ್ಮಿಂಗ್ ಬಂದು, ತಿಂಗಳುಗಳೇ ಆಗೋಯ್ತು. ಕಮ್ ಗೈಸ್. ಸೊ ಬರ್ತಿದ್ದೆ ನಾನಿಲ್ಲಿ ಆಫ್ಟರ್ ಕಾಲೇಜ್. ಸಿಜೆ ನಮ್ಮ ವ್ಲಾಗಲ್ಲಿ ಹೊಸ ಕೇಳಿಸುತ್ತೆ, ಸೆಲೆಕ್ಟಿಗೆ ಕೇಳಿಸುತ್ತೆ. ಬರ್ತಿದ್ದೆ ನಾನು ಸ್ವಿಮ್ಮಿಂಗ್ ಮಾಡೋಕ್ಕೆ. ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಏನೂ ಇಲ್ದಂಗೆ ಆಗಿದೆ ಗೈಸ್, ಬೇಜಾರು. ಲೈನಲ್ಲೇ ಮುಳುಗೋಗ್ತೀನಿ. ವೆರಿ ಗುಡ್. ನಾನು ಏನು ಮಾಡಿದ್ದೀನಿ ಅಂದರೆ ಇಷ್ಟು ತನಕ ಫೋನ್ ಇಟ್ಕೊಂಡು ಓಡಾಡಿದ್ದೀನಿ, ವೀಡಿಯೋಸ್ ಆನೇ ಆಗಿಲ್ಲ. ಶೆಟ್. ಏನು ಹೇಳ್ತಿದೆ ಅಂದರೆ ಇವಳು ತುಂಬ ಕ್ಯೂಟ್, ಅವಳು ತುಂಬ ವರ್ಕೌಟ್ ಮಾಡ್ತೀಯಾಳೆ, ಡಯಟ್ ಮಾಡ್ತೀಯಾಳೆ, ಶೀಸ್ ಮೈಂಟೈನಿಂಗ್ ಅಂತೇಳಿ ಫ್ಯಾನ್ ಫಾಲೋವರ್ಸ್ ಆಗಲ್ವಾ? ಓ ಮೈ ಗಾಡ್, ನಮ್ಮ ಹುಡುಗರು ಕಾಯ್ತಾ ಇರ್ತಾರೆ. ಚಾಕೋಲ ಲಿಕ್ಕೀಸು ನಯನ ಬರಬೇಕು ಅಂತಿದ್ಲು.
ಸೊ ನನಗೋಸ್ಕರ ಲಿಕ್ಕೀಸ್ ಬಂದಿದ್ದು. ಈಗ CJಗೋಸ್ಕರ ಎಲ್ಲಿಗೆ ಹೋಗ್ತಿದ್ದೀವಿ? ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ. ಇದು ಐಸ್ ಕ್ಯಾಂಡಿ, ಅಲ್ಲಿ ಐಸ್ ಕ್ರೀಮ್. CJ ಯಾಕೆ ನಿನ್ನ ಆರ್ಡರ್ ಇನ್ನೂ ಬಂದಿಲ್ಲ ಅಂತ ಬೇಜಾರಾ? ನಿನ್ನ ಆರ್ಡರ್ ನಿನ್ನ ಹಿಂದೆಗಡೆ ರೆಡಿ ಆಗ್ತಿದೆ CJ. ಎಷ್ಟು ದೊಡ್ಡದಿದೆ ನಿನ್ನ ತಲಾಟ ಬಂತು. ಸರಿ ಬಾ. ಗೈಸ್, ಐಸ್ ಕ್ರೀಮ್ ಮೇಕ್ಸ್ ಎವ್ರಿಥಿಂಗ್ ಬೆಟರ್. ಗಾಟ್ ಇಟ್? ನಾನು ನೈನ ತುಂಬ ಮಿಸ್ಟೀರಿಯಸ್ ಇರೋದು, ಕಿತ್ತಾಪತಿ ಮಾಡೋದು. ಈ ಸೀಸೆದೆಲ್ಲ ಮಾಮಿ ಬೇಡ ಮಕ್ಕಳು ಅದೆಲ್ಲ ಮಾಡಬಾರ್ದು ಥರ ತಿಳ್ಕೊಳ್ಳೋದು. ಏನು ಮಾಡೋದು ಬಿಡ್ತಾರೆ. ನಾನು ನೈನ ಫುಲ್ ಪ್ಲ್ಯಾನ್ ಮಾಡ್ತಿದ್ದೆ. ಇವ್ರು ಒಬ್ಬಿದೆಲ್ಲ ಬಿಡ್ತಾನೆ ಇರಲಿಲ್ಲ. ಕೈ ಹುಡುತು ಎಲ್ಲ ಹಾಳು ಮಾಡೋಕ್ಕೆ. ಈಗ ಫ್ರೆಂಡ್ ಯಾರು ಇದ್ರೆ ನಿಮ್ಮ ಗ್ರೂಪಲ್ಲಿ ಒಂದೊಂದು ಜೊತೆಗೆ ಸೇರಿಸ್ಕೊಬಿಡಿ. ಫನ್ ಹಾಳು ಮಾಡ್ತಾರೆ ಅಷ್ಟೇ. ಹಿಂಗಾದ್ಮೇಲೆ ಸಿಗ್ತೀನಿ. ಬಾಯ್. ಹಾಯ್. ನನ್ನ ತಂಗಿ ಕ್ಲಾಸಿಕಲ್ ಡ್ಯಾನ್ಸರ್. ಮಹಾರಾಷ್ಟ್ರದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಅಲ್ಲಿಗೆ ಹೊರಟಿದ್ರು. ಸೊ ಹೋಗಿ ನಾನು ಅವನ್ನ ಡ್ರಾಪ್ ಮಾಡಿ ಇಡೀ ಟೀಮ್ನ ಮಾತಾಡಿಸಿ ಆಲ್ ದ ಬೆಸ್ಟ್ ಅಲ್ಲಿ ಬಂದೆ. ಲಂಗ ಎಲ್ಲಿ ದೂಲಾದೆ. ಪೆಪ್ಸಿನ ಫಿಸ್ ಜೊತೆ ಕೊಲಾಬ್ ಮಾಡಿಬಿಟ್ಟ. ಹೌಸ್ ದ ಜೋಶ್? ಸೂಪರ್. ಆಲ್ ದ ಬೆಸ್ಟ್. ಆರಾಮಾಗಿ ಹೋಗಿ, ಸೇಫಾಗಿ ಹೋಗಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಚೆನ್ನಾಗಿ ಮಾಡಿ ಬನ್ನಿ. ಶೋಕಿ ಅಲ್ವಾ ಅದು? ಕರೆಕ್ಟ್. ದೀಪು ಬಾಯ್. ಆಲ್ ದ ಬೆಸ್ಟ್ ಗೈಸ್. ಬಾಯ್ 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 ಬಾಯ್. ದಿಸ್ ವಾಸ್ ಮೈ ಡೇ. ಮತ್ತೆ ಸಿಗೋಣ. ಕರ್ಲಿ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬಾಯ್ ಬಾಯ್.